ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಮಕ್ಕಳಿಗೆ ಮೊಟ್ಟೆ ಕೊಡ್ಬೋದಾ, ಮೊಟ್ಟೆ ಒಳಗೆ ಅದರಲ್ಲಿ ಯೊಗ್ ಕೊಡ್ಬೋದಾ, ಬರೀ ವೈಟ್ ಮಾತ್ರ ಕೊಡ್ಬೋದಾ ಅಂತ 101 ಕ್ವಶನ್ ಓಡಾಡ್ತಾ ಇರ್ತವೆ. ಸೊ ಅದ್ರ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಂಬರೋಣ. ಯಾಕೆ ಬರೀ ಎಗ್ಗಲ್ಲಿ ವೈಟ್ ಮಾತ್ರ ಕೊಡಬೇಕು ಮಕ್ಕಳಿಗೆ, ಎಲ್ಲೋ ಕೊಡಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದ್ದಾರೆ, ನಮ್ಮ ತಾತ ಹೇಳಿದ್ದಾರೆ. ಹಾಗಂತ ಮಕ್ಕಳಿಗೆ ಬರೀ ಎಗ್ ವೈಟ್ ಕೊಡ್ತಾಯಿದ್ದು, ಅದನ್ನು ದಯವಿಟ್ಟು ಮಾಡಬೇಡಿ ಯಾರೂ. ಸೊ ಎಗ್ಗಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಕೆ, ವಿಟಮಿನ್ B2, ವಿಟಮಿನ್ B6, ವಿಟಮಿನ್ B12 ಇಷ್ಟೆಲ್ಲ ವಿಟಮಿನ್ಸ್ ಇರುತ್ತೆ. ಮಿನರಲ್ಸಲ್ಲಿ ಕ್ಯಾಲ್ಶಿಯಮ್, ಜಿಂಕ್, ಫಾಸ್ಫರಸ್ ಕಂಟೆಂಟ್ ಇರುತ್ತೆ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಸೊ ಮೊಟ್ಟೆನ ನೀವು ಯಾವಾಗ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ, ಮಕ್ಕಳಿಗೆ 8 to 9 ಮಂತ್ಸ್ ಅಂತಂದರೆ 8 ತಿಂಗಳು ಇಲ್ಲ 9 ತಿಂಗಳು ಸ್ಟಾರ್ಟ್ ಆದ ತಕ್ಷಣ ನೀವು ಮೊಟ್ಟೆನ ತಿನ್ನಿಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮೊಟ್ಟೆಯಲ್ಲಿ ಒಳ್ಳೆ ಗುಡ್ ಫ್ಯಾಟ್ ಇರುತ್ತೆ. ಸೊ ಕೋಲಿನ್ ಫ್ಯಾಟ್ ಅದೆಲ್ಲ ಎಕ್ಸಲೆಂಟ್ ಗುಡ್ ಸೋರ್ಸ್ ಆಫ್ ಬ್ರೈನ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮಗುಗೆ ಡೈಲಿ ಒಂದೊಂದು ಬೇಯಿಸಿರೋ ಮೊಟ್ಟೆ ಕೊಡಿ. ಅದರಲ್ಲಿ ಎಗ್ ವೈಟ್, ಎಗ್ ಯೋಕ್ ಅಂತೇಳಿ ಸಪ್ರೇಟ್ ಮಾಡಿಕೊಡೋ ಅಂಥ ನೆಸೆಸಿಟಿ ಇಲ್ಲ. ಮಕ್ಕಳಿಗೆ ಎರಡೂ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟೆ ಬಗ್ಗೆ ತುಂಬ ಮಿತ್ಸ್ ಇದೆ, ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಮಕ್ಕಳಿಗೆ ಮೊಟ್ಟೆ ಕೊಡಿ, ಎಲ್ಲ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಅಲರ್ಜಿ ಆಗುತ್ತೆ, ಎಗ್ ಯೋಕ್ ಕೊಡೋದ್ರಿಂದ ಹೊಟ್ಟೆ ಉಬ್ಬರ ಬರುತ್ತೆ, ಆ್ಯಸಿಡಿಟಿ ಆಗುತ್ತೆ ಅನ್ನೋದು ಕೆಲವೊಂದು ಮಕ್ಕಳಲ್ಲಿ ಮಾತ್ರ ಆ ಥರ ಆಗೋದು, ಎಲ್ಲರಿಗೂ ಆ ಥರ ಆಗೋದಿಲ್ಲ. ಸೊ ದಯವಿಟ್ಟು ಮಕ್ಕಳಿಗೆ ಒಂದು ಬಾಯ್ಲ್ಡ್ ಎಗ್ಗನ್ನು ಕೊಡಿ, ಡೈಲಿ ಒಂದೊಂದು ಕೊಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ. ಎಗ್ ತಿನ್ನೋದ್ರಿಂದ ಯಾವುದೇ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ. ಇದರಿಂದ ಮಗು ವೆಯ್ಟ್ ಗೇನ್ ಆಗೋಕ್ಕೆ ಯೂಸ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟಿಗೆ ಯೂಸ್ ಆಗುತ್ತೆ. ಸೊ ಇದರಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ, ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಮೊಟ್ಟೆನ ಕೊಡ್ಬೋದು. ಡೈಲಿ ಒಂದೊಂದು ಮೊಟ್ಟೆ ಕೊಡಿ, ಬೇಯಿಸಿರೋದು ಇಲ್ಲ ಆಮ್ಲೆಟ್ ಮಾಡಿಕೊಡಿ, ಯಾವುದೇ ರೀತಿಯಾಗಲಿ ಮಕ್ಕಳಿಗೆ ತಿನ್ನಿಸ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.